ಬೇಗ ಬೇಗ ಕಸ ಗುಡಿಸ್ಬಿಡೋಣ. ಇನ್ನು ಅತ್ತೆ ಬಂದರೆ ಇನ್ನೂ ಆಗಿಲ್ವೇ ಕಸ ಗುಡಿಸೋದು ಅಂತ ಬೈತಾರೆ. ನಮ್ಮ ತವ್ರ ಮನೆಯಲ್ಲಾಗಿದ್ರೆ ಒಂದೇ ರೂಮೇ ಇದ್ದಿದ್ದು, ಎಷ್ಟು ಬೇಗ ಕಸ ಗುಡಿಸ್ಬೋದಾಗಿತ್ತು, ಎಷ್ಟು ಬೇಗ ನೆಲ ಒರೆಸ್ಬೋದಾಗಿತ್ತು. ಇಲ್ಲೋ 1 ಎಕರೆ ಎಷ್ಟೈತೆ, ಒಳಗಡೆ ಹೊರಗಡೆ ಎಲ್ಲ ಗುಡಿಸ್ಬೇಕು, ಒಳಗಡೆ ಹೊರಗಡೆ ಎಲ್ಲ ನೆಲ ಒರೆಸ್ಬೇಕು. ಏನಪ್ಪ ಇದು ನನ್ನ ಕಷ್ಟ. ಎಷ್ಟೋ ಕನಸಿತ್ತು ನನಗೆ, ಎಷ್ಟೋ ಅಂದ್ಕೊಂಡಿದ್ದೆ ನಾನು ಜೀವನದಲ್ಲಿ ಏನೋ ಮಾಡಬೇಕು ಅಂತ. ವಾರಕ್ಕೊಂದ್ಸಲನಾದರೂ ದೇವಸ್ಥಾನಕ್ಕೆ ಹೋಗಬೇಕು, ತಿಂಗಳಿಗೊಂದ್ಸಲ ಮೂವಿ ನೋಡೋಕ್ಕೆ ಹೋಗಬೇಕು ಅಂತ. ಇಲ್ಲಿ ಇವ್ರು ನೋಡಿದ್ರೆ ಬರೀ ಆಫೀಸು ಬಿಸ್ನೆಸ್ಸು ಅಂತಾರೆ. ಬರೀ ಆಫೀಸು ಬಿಸ್ನೆಸ್ಸು. ಭಾನುವಾರ ಸಹ ರಜೆ ಇರಲ್ಲ ಅವ್ರಿಗೆ ಬರೀ ಆಫೀಸ್ ಕೆಲಸ, ನನಗೆ ಬರೀ ಮನೆ ಕೆಲಸ. ಇದೇ ಆಯಿತು ನೋಡು. ಒಂದೊಂದು ಸಲ ಶ್ರೀಮಂತರ ಮನೆ ಸೊಸೆ ಮಾತ್ರ ಆಗಬಾರ್ದು ಅನಿಸುತ್ತೆ. ಎಷ್ಟೊಂದು ಆಸ್ತಿ ಪಾಸ್ತಿನೇನೋ ಐತೆ, ಆದರೆ ಏನು ಬಂತು ಪ್ರಯೋಜನ. ಮನೆ ಒಳಗಡೆನೇ ಕೂಡಾಕಿ ಹೋಗ್ತಾರೆ. ನನಗಂತೂ ಜೈಲ್ ಥರ ಫೀಲ್ ಆಗುತ್ತೆ ಇಲ್ಲಿ ಇದ್ದರೆ. ಜೈಲಲ್ಲಿ ಕೂಡಾಕಿದ್ದಾರೇನೋ ಅನಿಸುತ್ತೆ. ಜೈಲಲ್ಲಾದರೂ ಮೇಲು, ಏನು ಕೆಲಸ ಇರಲ್ಲ ಅನಿಸುತ್ತೆ. ಇಲ್ಲಿ ಬರೀ ಕೆಲಸ ನನಗೆ. ಬೇಗ ಬೇಗ ಕಸ ಗುಡಿಸ್ಬಿಡೋಣ, ಇನ್ನು ಅತ್ತೆ ಬಂದರೆ ಮತ್ತೆ ಬೈತಾರೆ. ಮನೆ ಕೆಲ್ಸಕ್ಕೆ ಹೋಗೋರ್ದು ಸಹ ಎಷ್ಟೋ ಮೇಲು. ಬೆಳಿಗ್ಗೆ 8 ಗಂಟೆ ಹಂಗೆ ಹೋದ್ರೂ ಸಂಜೆ 5 ಗಂಟೆ ಹಂಗೆ ಹೋಗ್ಬಿಡ್ತಾರೆ. ಆವಾಗಿಂದ ಆರಾಮಾಗಿ ಮನೇಲಿರ್ತಾರೆ. ಆದರೆ ನಾನು ಬೆಳಿಗ್ಗೆ 4 ಗಂಟೆಗೆ ಸ್ಟಾರ್ಟ್ ಮಾಡಿದ್ರೆ ರಾತ್ರಿ 11 ಗಂಟೆ ಆದರೂ ಮುಗಿಯೋದಿಲ್ಲ ನನ್ನ ಕೆಲಸ. ಏನು ಮಾಡೋದು, ಏನಾದರೂ ಮಾಡಿ ನನ್ನ ಗಂಡನ ದಾರಿಗೆ ತಂದ್ಕೋಬೇಕಲ್ಲ. ವಾರಕ್ಕೊಂದ್ಸಲ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗೋ ಥರ ಮಾಡಬೇಕು, ತಿಂಗಳಿಗೊಂದ್ಸಲ ಮೂವಿಗೆ ಕರ್ಕೊಂಡು ಹೋಗೋ ಥರ ಮಾಡಬೇಕು. ಏನಾದರೂ ಮಾಡಿ ನಯಸ್ಸಾದರೂ ಮಾಡಬೇಕು. ಇದೇ ಥರ ದಡ್ಡಿ ಥರ ಇದ್ದರೆ ಚೆನ್ನಾಗಿರೋದಿಲ್ಲ. ಹೇಗಾದರೂ ಮಾಡಿ ನನ್ನ ಗಂಡನ್ನ ನಯಸ್ ಮಾಡಿ ದಾರಿಗೆ ತಂದ್ಕೋಬೇಕು. ಏನು ಮಾಡೋದು ಏನೋ ಐಡಿಯಾನೇ ಬರ್ತಾ ಇಲ್ವಲ್ಲ. ಫಸ್ಟು ಹತ್ರ ಇರೋ ದೇವಸ್ಥಾನಕ್ಕೆ ಕರ್ಕೊಂಡೋಗೋಕ್ಕೆ ಹೇಳೋಣ. ಫಸ್ಟು ಆಮೇಲೆ ಸ್ವಲ್ಪ ದೂರ ಇರೋ ದೇವಸ್ಥಾನಕ್ಕೆ ಕರ್ಕೊಂಡೋಗೋಕ್ಕೆ ಹೇಳೋಣ. ನೋಡೋಣ ಏನಂತಾರೆ, ಕೇಳಿಬಿಟ್ಟು ನೋಡೋಣ. ಕೇಳ್ದಲೆ ಸುಮ್ಮನೆ ಕರ್ಕೊಂಡೋಗಲ್ಲ ಅಂದರೆ ಚೆನ್ನಾಗಿರೋದಿಲ್ಲ ಅಲ್ವಾ. ಒಂದ್ಸಲ ಕೇಳಿಬಿಟ್ಟು ನೋಡೋಣ ಏನಂತಾರೆ ಅವರು ಅಂತ. ಕೇಳಿ ದಾರಿಗೆ ತಂದ್ಕೋಬೇಕು. ಇನ್ನೂ ಆಗಿಲ್ವೇನೇ ರಾಣಿ? ಬೇಗ ಮಾಡಿ ಮುಗಿಸೋದೇ ಇಲ್ಲ ನೀನಂತೂ ಕೆಲಸನ. ಆಯಿತು ಅತ್ತೆ, ಮಾಡ್ತಾಯಿದ್ದೀನಿ. ಕಸ ಗುಡಿಸಿದ್ದಾಯ್ತು, ಇವಾಗ ನೆಲ ಒರೆಸ್ತಾ ಇದ್ದೀನಿ. ಬೇಗ ಕೆಲಸ ಮಾಡೋಕ್ಕೆ ಬರಲ್ಲ ನೋಡು ನಿನಗೆ. ಬೇಗ ಅಂದರೆ ಇನ್ನೆಷ್ಟು ಬೇಗ ಅತ್ತೆ? ಏನು ಸ್ವಲ್ಪ ಇದೆಯಾ ಇಲ್ಲಿ? ಒಂದು ರೂಮ್ ಆಗಿದ್ರೆ ಎಷ್ಟು ಬೇಗ ಆಗೋಗ್ತಿತ್ತು. ಇಲ್ಲಿ ಎಷ್ಟು ಐತೆ ನೋಡಿ, ಎಷ್ಟು ರೂಮ್ಗಳಿದ್ದಾವೆ. ಹೊರಗಡೆ ಒಳಗಡೆ ಎಲ್ಲ ಮಾಡಬೇಕು. ಬೇಗ ಅಂದರೆ ಆಗುತ್ತಾ? ಬೇಗ ಮಾಡಿ ಕೆಲಸ ಮುಗಿಸೋದೇ ಇಲ್ಲ ನೀನು. ಯಾವಾಗ ನೋಡಿದ್ರು ಕೆಲಸ ಐತೆ, ನನಗೆ ಕೆಲಸ ಇದೆ ಅಂತೀಯ. ಸ್ವಲ್ಪ ಇದ್ದಿದ್ರೆ ಬೇಗ ಆಗ್ತಿತ್ತು ಅತ್ತೆ. ಎಷ್ಟೊಂದು ಇರಬೇಕಾದ್ರೆ ಎಲ್ಲಿ ಬೇಗ ಆಗುತ್ತೆ. ನನ್ನ ಹೆಸರು ಮಾತ್ರ ರಾಣಿ, ಆದರೆ ನಾನು ಇಲ್ಲಿ ಕೆಲಸದವಳ ಥರ ಇದ್ದೀನಿ. ಏನೇ ಕಡಿಮೆ ಆಗೈತೆ ನಿನಗೆ? ಏನಮ್ಮ ಕಡಿಮೆ ಆಗೈತೆ ನಿನಗೆ? ಬೆಚ್ಚಿಗೆ ಮಲ್ಕೋತೀಯ, ಹಚ್ಚ ಹಸಿರಾಗಿರೋದು ತಿಂತೀಯ, ಇನ್ನೂ ಏನು ಬೇಕು ನಿನಗೆ? ಅದೇ ಬಡವ್ರನ್ನ ಮದುವೆ ಆಗಿದ್ದಿದ್ರೆ ಗುಡಿಸ್ಲಲ್ಲಿ ಮಲ್ಕೋಬೇಕಾಗಿತ್ತು, ತಂಗಳನ್ನ ಎಲ್ಲ ತಿನ್ನಬೇಕಾಗಿತ್ತು. ಇಲ್ಲಿ ನಿನಗೇನು ಕಡಿಮೆ ಆಗೈತೆ ಅಂತೀನಿ. ಹೌದು ಅತ್ತೆ, ಏನೂ ಕಡಿಮೆ ಆಗಿಲ್ಲ, ಎಲ್ಲನೂ ಜಾಸ್ತಿ ಆಗೈತೆ. ಕೆಲಸ ಸಹ ಜಾಸ್ತಿ ಆಗಿಬಿಟ್ಟೈತೆ ನನಗೆ. ನನ್ನ ಮಗನಿಗೆ ಮದುವೆ ಮಾಡಿಕೊಡ್ತೀವಿ ಅಂತ ಕ್ಯೂ ಇದ್ರು ಕಣಮ್ಮ. ನೀನು ಸಿಕ್ಕದೆ ನೋಡು ನನ್ನ ಮಗನಿಗೆ. ಮನೆ ಕೆಲಸ ಮಾಡ್ಕೊಂಡು ಹೋಗೋಕ್ಕೆ ಹಂಗೆ ಅಳ್ತೀಯ ನೀನು. ಹೌದಾ ಅತ್ತೆ, ನಿನ್ನ ಮಗನು ಮಾತ್ರ ಕ್ಯೂ ಇದ್ರಾ? ನನಗೇನು ಯಾರೂ ಗತಿನೇ ಇರಲಿಲ್ವ ಹಂಗಾದ್ರೆ ಮಾಡ್ಕೊಂಡೋಗೋರು? ನನಗೆ ತಕ್ಕನಾದವ್ರು ನನಗೂ ಇರ್ತಿದ್ರು. ಇಷ್ಟೊಂದು ಕೆಲಸ ಇದ್ದರೆ ಇನ್ನು ಅಳ್ದಂಗೆ ಇರ್ತಾರ ಅತ್ತೆ? ಇನ್ನು ಸ್ವಲ್ಪ ಆಯ್ತಾ ಇಲ್ಲಿ ಕೆಲಸ? ಎಷ್ಟೊಂದು ಮಾಡಬೇಕು. ಸರಿ, ಬೇಗ ಕೆಲಸ ಮಾಡಿ ಮುಗಿಸ್ಬಿಟ್ಟು ಸ್ನಾನ ಮಾಡಿಕೊಂಡು ರೆಡಿ ಆಗು. ಇವತ್ತು ಮಂಗಳವಾರ ಅಲ್ವಾ, ಇಲ್ಲಿ ಮಾರಮ್ಮನ ದೇವಸ್ಥಾನಕ್ಕೆ ಹೋಗಿ ಬರೋಣ ನಾವಿಬ್ಬರು. ದೇವಸ್ಥಾನಕ್ಕೆ ಅತ್ತೆ? ಸರಿ ಅತ್ತೆ, ಒಂದು 5 ನಿಮಿಷದಲ್ಲಿ ರೆಡಿಯಾಗಿ ಬರ್ತೀನಿ. ದೇವಸ್ಥಾನಕ್ಕೆ ಅತ್ತೆ? ಒಂದು 5 ನಿಮಿಷದಲ್ಲಿ ರೆಡಿಯಾಗಿ ಬರ್ತೀನಿ ಇರಿ ಅತ್ತೆ. ಆದರೂ ಹೋಗೋಣ ಅಂದರೆ ಮಾತ್ರ ಬೇಗ ರೆಡಿಯಾಗಿರ್ತೀಯ 5 ನಿಮಿಷದಲ್ಲಿ. ಇವತ್ತು ನಮ್ಮ ಅತ್ತೆಗೆ ಸೂರ್ಯ ಈ ಕಡೆ ಹುಟ್ಟಿದಂಗೆ ಐತೆ. ದೇವಸ್ಥಾನಕ್ಕೆ ಕರ್ಕೊಂಡೋಗ್ತೀನಿ ಅಂತಿದ್ದಾರೆ. ಬೇಗ ಕೆಲಸ ಮುಗಿಸ್ಬಿಟ್ಟು ರೆಡಿ ಆಗಬೇಕು. ಓಕೆ ವೀಕ್ಷಕರೇ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಧನ್ಯವಾದಗಳು.